ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೆ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಮದುವೆ ಮನೆಯಲ್ಲಿ ನಾವು ಹೋದಾಗ ತುಂಬ ಇಷ್ಟಪಡೋದೇನು ಅಂತಂದರೆ ಇಡ್ಲಿ ಜೊತೆ ಹಾಕ್ತಾರಲ್ಲ ಸಾಂಬಾರು, ಇಡ್ಲಿ ಜೊತೆ ಪೊಂಗಲ್ ಜೊತೆ ಮತ್ತು ಶಾವಿಗೆ ಮಾಡಿದ್ರೆ ಅದ್ರ ಜೊತೆ ಸಾಂಬಾರು ಚಟ್ನಿ ಹಾಕ್ತಾರೆ. ಎಷ್ಟು ಗ್ಲಾಸಿ ಆಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ರುಚಿಯಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ಇಡ್ಲಿ ಜೊತೆಗೆ ನಾನು ಅದನ್ನು ಮಾಡಬೇಕು ಅಂತ ಒಂದು ಯಾವುದೋ ಮದುವೆ ಮನೆಗೆ ಹೋದಾಗ ಅಲ್ಲಿ ಅವ್ರನ್ನ ಕೇಳಿಕೊಂಡೆ ಹೇಗೆ ಮಾಡ್ತೀರಾ ಅಂತ. ಅವರ ಕಲಿಸ್ಕೊಟ್ಟಂಥ ರೆಸಿಪಿ ಬೆಳಗ್ಗೆ ಸಾಮಾನ್ಯ ಎಲ್ಲ ಮದುವೆ ಮನೆಯಲ್ಲೂ, ಅದರಲ್ಲೂ ಬೆಂಗಳೂರು ಮೈಸೂರು ಕಡೆ ಮದುವೆ ಯಾರೆಲ್ಲ ಮಾಡ್ತಾರೆ ಛತ್ರಗಳಲ್ಲಿ, ಅಲ್ಲಂತೂ ನಾವು ನೋಡೋದು ಬೆಳಗ್ಗೆ ಸಾಮಾನ್ಯ ಇಡ್ಲಿ ಇರುತ್ತೆ, ಇಲ್ಲ ಉಪ್ಪಿಟ್ಟಿರುತ್ತೆ, ಶಾವಿಗೆ ಇರುತ್ತೆ, ಇಲ್ಲ ಪೊಂಗಲ್ ಇರುತ್ತೆ, ಇಲ್ಲ ಎರಡೂ ಕಾಂಬಿನೇಷನ್ ಇರುತ್ತೆ. ಕೆಲವು ದೋಸೆನೂ ಮಾಡಿರ್ತಾರೆ, ಕೆಲವ್ರು 3-4 ಥರ ತಿಂಡಿನೂ ಮಾಡಿರ್ತಾರೆ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗೋದು ಅಂತಂದರೆ ಸಾಂಬಾರು. ಇಡ್ಲಿ ಜೊತೆ ಎಷ್ಟು ಒಂದು ಸ್ವಲ್ಪ ಗಟ್ಟಿಗಿರುತ್ತೆ ಸಾಂಬಾರು. ಹೋಟ್ಲು ಥರ ನೀರಾಗಿರಲ್ಲ, ಹೋಟ್ಲು ಥರ ಸ್ವೀಟ್ ಆಗಿರಲ್ಲ, ಆದರೆ ಗ್ಲಾಸಿಯಾಗಿ ಒಳ್ಳೆ ಕಲರ್ಫುಲ್ಲಾಗಿ ಚಟ್ನಿ ಜೊತೆ ಇಡ್ಲಿ ತಿಂತಾ ಇದ್ದ ಅಂತಂದರೆ ಬಾಯಲ್ಲಿ ಎಂಥವ್ರಿಗೂ ಇಡ್ಲಿ ಹೇಗಾಗಿದ್ರೂ ಪರವಾಗಿಲ್ಲ, ಇಡ್ಲಿ ಚೆನ್ನಾಗಿ ಆಗಿರುತ್ತೆ. ಸಾಮಾನ್ಯ ನಾವೆಲ್ಲ ಮಾಡೋ ಇಡ್ಲಿ ನೀವೇ ನೋಡಿರ್ತೀರ, ನಿಮ್ಗಳ ಮನೇಲೂ ಮಾಡ್ತಿರ್ತೀರ ಇಡ್ಲಿ. ಸೊ ಆ ಇಡ್ಲಿ ಮಾಡಿದಾಗ ಅದಕ್ಕೆ ಒಂದು ಸೂಪರ್ ಆಗಿರೋ ಸಾಂಬಾರು, ಒಂಥರ ಬೆಳ್ಳುಳ್ಳಿ ಏನೋ ಹಾಕದೆ ಮಾಡೋವಂಥ ಸಾಂಬಾರು ಆದರೆ ಎಷ್ಟು ಚೆನ್ನಾಗಿರುತ್ತಲ್ವ. ನಾನಿವತ್ತು ಅಡುಗೆ ಅವರಿಂದ ಕಲ್ತ್ಕೊಂಡಂಥ ಇಡ್ಲಿ ಸಾಂಬಾರು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಡ್ಲಿ ಮಾಡಿದ್ದೀನಿ, ಆದರೆ ಇಡ್ಲಿ ಏನು ತೋರಿಸ್ತಾ ಇಲ್ಲ, ಇಡ್ಲಿ ಹಿಟ್ಟು ಮಾತ್ರ ತೋರಿಸಿದ್ದೀನಿ. ಆದರೆ ಸಾಂಬಾರು ಹೇಗೆ ಮಾಡಿದೆ ಅಂತ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಖಂಡಿತ ನೋಡಿ ಸ್ನೇಹಿತರೆ, ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನೀವು ಒಂದ್ಸಲ ಟ್ರೈ ಮಾಡಿ. ತುಂಬ 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 ರುಚಿಯಾಗಿರುತ್ತೆ, ಹಂಗೆ ಇಲ್ಲ. ನಾನಂತೂ ಚೆನ್ನಾಗಿ ಒಂದು 5-6 ಇಡ್ಲಿ ಅಂತೂ ತಿಂತೀನಿ ಈ ಥರ ಸಾಂಬಾರು ಮಾಡಿದಾಗ. ವಡೆ ಮಾಡಿಬಿಟ್ರೆ ಅಂತೂ ಇನ್ನೂ ಸೂಪರು. ಅಲ್ಲ ಬೆಳಗ್ಗೆ ಎಲ್ಲ ವಡೆ ಅಷ್ಟೊಂದು ಹೊಟ್ಟೆಗೆ ಒಳ್ಳೇದಲ್ಲ ಅಂತ ಮಾಡಲ್ಲ ಸಾಮಾನ್ಯ ಇಡ್ಲಿ. ನಾನು ಮಾಡಿದಂಥ ಇವತ್ತು ಸಾಂಬಾರು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ರೆಸಿಪಿ ಸಾಂಬಾರಲ್ಲ, ಸಾಂಬಾರು ರೆಸಿಪಿ. ಈ ಸಾಂಬಾರು ಜೊತೆ ಏನು ಅಂತಂದರೆ ಅವರು 2 ಥರ ಬೇಳೆ ಹಾಕ್ತಾರೆ ಸಾಮಾನ್ಯ ಅಡುಗೆಯವರು. ಯಾಕೆ ಅಂದರೆ ಆ ಗ್ಲಾಸಿ ಟೆಕ್ಸ್ಚರ್ ಇಂಥ ಗ್ಲಾಸಿ ಅಂದರೆ ಒಂಥರ ಕೈಯಲ್ಲಿ ಬೆಂದಾಗ ಮುಟ್ಟಿದ್ರೆ ಒಂಥರ ಫೈಬರ್ ಇರೋ ಹಾಗೆ, ಫೈಬರ್ ಅಂತಂದರೆ ಒಂಥರ ನುಣ್ಣಕ್ಕೆ ಸಿಗೋವಂಥ ಬೇಳೆ. ಆ ಥರ ಬೇಳೆ ಹಾಕಿದ್ರೇ ನಿಮಗೆ ಸಾಂಬಾರು ರುಚಿ ತುಂಬ ಚೆನ್ನಾಗಿ ಬರೋದು. ಮತ್ತು ಒಂಥರ ನೀವು ಹಾಗೆ ಬಾಯಿಗೆ ಒಂದು ಸ್ಪೂನ್ ಸಾಂಬಾರು ತಿಂದ್ರೂ ಆ ಒಂದು ಕ್ಲಾಸಿಕ್ ಆಗಿರೋ ರುಚಿ ಕೊಡೋದು. ಕ್ಲಾಸ್ ಆಗಿರುತ್ತೆ ಮಾತ್ರ ತಿನ್ನೋಕ್ಕೆ. ಹಾಗೇನೂ ಒಂದು ಸಾಂಬಾರು 1-2 ಸ್ಪೂನು ತಿನ್ನೋಷ್ಟು ಖುಷಿ ಅಂತೂ ಹಾಗೆ ಆಗುತ್ತೆ. ಇದರಲ್ಲಿ ಅವ್ರು ಹೇಳಿದ್ರು, ನಿಮಗೆ ಇಷ್ಟ ಆದರೆ ಈ ಥರ ಬೇಳೆ ಮಾತ್ರ ಉಪಯೋಗಿಸಿ, ನೀವು ಕಡಲೆಬೇಳೆ ಎಲ್ಲ ಉಪಯೋಗಿಸಿದ್ರೆ ಚೆನ್ನಾಗಿ ಬರಲ್ಲ. ಮೊದಲು ನಾವು ಹಾಕ್ಕೊಳ್ಳೋದು ತೊಗರಿಬೇಳೆ ಜೊತೆ ಹೆಸರುಬೇಳೆ, ಇವೆರಡೂ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ನಿಮ್ಮ ಹತ್ರ ಅಕಸ್ಮಾತ್ ಹೆಸರುಬೇಳೆ ಇರಲಿಲ್ಲ ಅಂತಂದರೆ ಮಸೂರ್ ದಾಲ್ ಅಂತ ಸಿಗುತ್ತೆ, ಆದರೆ ಅದರಲ್ಲಿ ಹೆಸರು ಬೇಳೆಗೆ ಬರೋಷ್ಟು ಇದು ಚೆನ್ನಾಗಿ ಬರಲ್ಲ. ನಾನು ಕೇಳಿದೆ ಅವ್ರನ್ನ ಮಸೂರ್ ದಾಲ್ ಹಾಕ್ಬೋದಾ ಅಂತ. ಅಂದರೆ ಈ ಆರೆಂಜ್ ಕಲರ್ಗಿರುತ್ತಲ್ಲ ಆ ಬೇಳೆ ಸಣ್ಣಕ್ಕಿರುತ್ತೆ, ಅದನ್ನು ಹಾಕ್ಕೋಬೋದಾ ಅಂತ. ಅವರು ಹಾಕ್ಕೊಳ್ಳಿ ಪರವಾಗಿಲ್ಲ, ಆದರೆ ಹೆಸರು ಬೇಳೆಯಲ್ಲಿ ಬರೋಷ್ಟು ರುಚಿ ಅದರಲ್ಲಿ ಬರಲ್ಲ. ಈ ತೊಗರಿ ಬೇಳೆನೂ ಹೆಸರು ಬೇಳೆನೂ ಸಿಕ್ಕಾಪಟ್ಟೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಹೆಸರು ಬೇಳೆನೇ ಉಪಯೋಗಿಸಿದ್ರೆ ಒಳ್ಳೆಯದು ಅಂತಂದ್ರು. ನಾನಿವತ್ತು ಹೆಸರು ಬೇಳೆ ಉಪಯೋಗಿಸಿ, ತೊಗರಿಬೇಳೆ ಉಪಯೋಗಿಸಿ, ಹಾಗೆ ಒಂದು ಸೂಪರ್ ಸಖತ್ತಾಗಿರೋ ಪುಡಿ ಮಾಡಿಕೊಂಡು ಸಾಂಬಾರು ಮಾಡಿದ್ದೀನಿ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅನಿಸುತ್ತೆ. ನೋಡಿ ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ಈ ರುಚಿಯಾದ ಸಾಂಬಾರು ಮಾಡೋಕ್ಕೆ ನೋಡಿ, ಒಂದು 3/4 ಬಟ್ಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಬಟ್ಲಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ, ಹಾಗೆಯೇ ಹುಣಸೆ ಹಣ್ಣು ಸ್ವಲ್ಪ, ಹಾಗೆ ಬೆಲ್ಲ ಸ್ವಲ್ಪ. ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ, ಬೆಲ್ಲ ಒಂಚೂರು ತೊಗೊಂಡಿದ್ದೀನಿ, ಹಾಗೆ ಈರುಳ್ಳಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣ ಈರುಳ್ಳಿ, ಹಾಗೆ ನೋಡಿ ನುಗ್ಗೆಕಾಯಿ ಡ್ರಮ್ ಸ್ಟಿಕ್ ತೊಗೊಂಡಿದ್ದೀನಿ ಸ್ವಲ್ಪ, ಹಾಗೆ ಒಂದು 2 ದಪ್ಪ ಟೊಮೆಟೊ ತೊಗೊಂಡಿದ್ದೀನಿ. ಬನ್ನಿ ಬೇರೆ ಪದಾರ್ಥ ನೋಡ್ಕೊಂಬರೋಣ. ಒಂದು 6-7 ಸ್ಪೂನು ಧನಿಯಾ ತೊಗೊಳ್ಳೋಣ, ಅಂದರೆ ಕೊತ್ತಂಬರಿ ಬೀಜ, ಹಾಗೆ 2 ಗುಂಟೂರು ಮೆಣಸಿನ್ಕಾಯಿ, ಒಂದು 5 ಸ್ಪೂನಷ್ಟು ಜೀರಿಗೆ, 2 ಸ್ಪೂನಷ್ಟು ಮೆಂತ್ಯ, 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು, ಹಾಗೆ 1 ಸ್ಪೂನು ಗಸಗಸೆ ಎತ್ತಿಟ್ಕೊಂಡಿದ್ದೀನಿ. ಇದಿಷ್ಟು ಇಟ್ಕೊಳ್ಳೋದ್ರ ಜೊತೆಗೆ ಒಂದು ಅರ್ಧ ಬಟ್ಲು ಕೊಬ್ಬರಿ ತೋರಿಸೋದು ಮರೆತು ಬಿಟ್ಟಿದ್ದೀನಿ. ಒಂದು ಅರ್ಧ ಬಟ್ಲು ಕೊಬ್ಬರಿನ ತುರಿದು ಒಂದು ಚಿಕ್ಕ ಬಟ್ಲಾಗೋಷ್ಟು ತುರಿನ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ತೆಂಗಿನಕಾಯಿ ಅದನ್ನು ಉಪಯೋಗಿಸ್ತೀನಿ. ತೆಂಗಿನಕಾಯಿ ಒಂದು ಪುಟಾಣಿ ಹೋಳಷ್ಟು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ. ನೋಡಿ, ಪದಾರ್ಥನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಸೂಪರ್ ಸಖತ್ತಾಗಿರೋ ಪುಡಿ ಮಾಡಿಕೊಂಡು ಹಾಗೆ ಸಾಂಬಾರು ಮಾಡ್ದೆ ಅಂದರೆ ಹೆಂಗಿರ್ಬೇಕು ಗೊತ್ತಾ? ಯಾವ ಸಾಂಬಾರಿಗೆ ಹಿಂಗಿಲ್ದೇ ಇದ್ರೆ ನಡೆಯುತ್ತೆ ಹೇಳಿ?
ನಾನು ಟಾಟಾ ಸಂಪನ್ನ ಹಿಂಗೆ ಉಪಯೋಗಿಸಿದ್ದೀನಿ ನೋಡಿ. ಮತ್ತೆ ಎಲ್ಲ ಪದಾರ್ಥನೂ ತೋರಿಸ್ತಾ ಇದ್ದೀನಿ. ನುಗ್ಗೆಕಾಯಿ ನೋಡಿ, ಬೆಲ್ಲ ನೋಡಿ, ಹಾಗೆ ಟೊಮೆಟೊ ನೋಡಿ, ಎಲ್ಲ ಪದಾರ್ಥ ಮತ್ತೆ ತೋರಿಸ್ತಾ ಇದ್ದೀನಿ. ಎಲ್ಲನೂ ಹೀಗೆ ರೆಡಿ ಮಾಡಿ ಇಟ್ಕೊಂಬಿಡೋಣ. ಯಾವಾಗ ಎಲ್ಲ ರೆಡಿ ಮಾಡಿ ಇಟ್ಕೋತೀವೋ ಸಾಂಬಾರು ಬೇಗ ಮಾಡ್ಬೋದು. ಎಲ್ಲ ಪದಾರ್ಥನೂ ಕೈಗೆ ಬೇಗ ಸಿಗುತ್ತೆ, ಹುಡುಕೋ ಅಗತ್ಯ ಇರಲ್ಲ. ಹಾಗಾಗಿ ಸಾಂಬಾರು ಮಾಡೋಕ್ಕೆ ಮುಂಚೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಸಾಂಬಾರು ಮಾಡೋಣ. ಬನ್ನಿ, ಈಗ ಒಂದು ಪಾತ್ರೆ ತೊಗೊಳ್ಳೋಣ. ತೊಗರಿ ಬೇಳೆ ಹಾಕೊಳ್ಳೋಣ, ಹಾಗೆ ಹೆಸರು ಬೇಳೆನೂ ಹಾಕೋತಾ ಇದ್ದೀನಿ ನೋಡಿ. ಭಾರಿ ಇಷ್ಟ ಆಗುತ್ತೆ, ಮಾಡಿ ನೋಡಿ. ನೀವೇ ಹಾಕ್ತೀರಾ ಕಾಮೆಂಟು ಗ್ಯಾರಂಟಿ. ಇದೇನೇ ನಾವು ಮದುವೆ ಮನೇಲಿ ತಿನ್ನೋದು ಅಂತ ನೋಡಿ. ಎರಡನ್ನೂ ಚೆನ್ನಾಗಿ 2-3 ಸಲ ತೊಳೆದು ಅದಕ್ಕೆ ಸ್ವಲ್ಪ ನೀರು ಹಾಕಿ, ಅಂದರೆ ಎಷ್ಟು ತಕ್ಕಷ್ಟು ಬೇಯೋ ಅಷ್ಟು ನೀರು ಹಾಕಿ, ಒಂಚೂರು ನೀರು ಜಾಸ್ತಿ ಆದರೂ ತೊಂದರೆ ಇಲ್ಲ. ಹಾಗೆ ನೋಡಿ, ಕುಕ್ಕರ್ಗೆ ಒಂಚೂರು ನೀರು ಹಾಕೋಣ. ಹಾಗೆ ಈ ಪಾತ್ರೆನ ಕುಕ್ಕರ್ ಒಳಗೆ ಇಟ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕೋಣ. ಹಾಗೆ 1-2 ಡ್ರಾಪ್ ಎಣ್ಣೆ ಹಾಕೋಣ. ಕುಕ್ಕರ್ ಮುಚ್ಚಿ ಚೆನ್ನಾಗಿ ಒಂದು 3 ವಿಸಿಲ್ ಬರೋವರೆಗೂ ಇದನ್ನು ರೆಡಿ ಆಗೋಕ್ಕೆ ಬಿಟ್ಬಿಡೋಣ. ಕುಕ್ಕರ್ ಆಗ್ತಾ ಇರಲಿ. ಬನ್ನಿ, ಈಗ ಇದಕ್ಕೆ ಎಲ್ಲ ಪದಾರ್ಥ ಹುರ್ಕೊಳ್ಳೋಣ. ಒಂದು ದಪ್ಪ ಬಾಣಲೆ ಇಡೋಣ. ಎಲ್ಲ ಸಿಮ್ಮಲ್ಲಿ ಹುರಿಬೇಕು. ಯಾವುದು ಬಿಸಿ ಹೈಯಲ್ಲಿ ಹುರಿದು ಬಿಟ್ರೆ ಎಲ್ಲ ಸೀದೋಗುತ್ತೆ ನೋಡಿ. ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಹಾಗೆ ಇಟ್ಕೊಂಡಿದ್ದು ಮೆಂತ್ಯ ಹಾಕೋಣ, ಕಡಲೆ ಬೇಳೆನೂ ಹಾಕೋಣ, ಉದ್ದಿನ ಬೇಳೆನೂ ಹಾಕೋಣ ನೋಡಿ. ತೋರಿಸ್ತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನ ಬೇಳೆ ಎಲ್ಲ ಹಾಕಾಯಿತು. ಹಾಗೆ ಇದು ಇಷ್ಟು ಪದಾರ್ಥನೂ ಸ್ವಲ್ಪ ನಿಧಾನದ ಉರಿಲಿ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಒಂಥರ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಹುರಿಬೇಕು. ಬೇರೆ ಪದಾರ್ಥ ಎಲ್ಲ ಆಮೇಲೆ ಹಾಕೋಣ. ಯಾಕೆ ಅಂತಂದರೆ ಮೊದಲು ಮೆಂತ್ಯ ಏನಾದರೂ ಹಾಕ್ಕೊಂಡು ಅದು ಚೆನ್ನಾಗಿ ಚಟಪಟ ಆದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ರೆ ಖಂಡಿತ ಟೇಸ್ಟ್ ಚೇಂಜ್ ಆಗುತ್ತೆ. ನಮ್ಮನೆಯಲ್ಲಿ ಸ್ನೇಹಿತರೆ ಎಲ್ಲನೂ ಪೂರ್ತಿ ಒಟ್ಟಿಗೆ ಈ ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ ಈ 3 ಪದಾರ್ಥನೂ ಸಣ್ಣ ಉರಿ ಇಟ್ಕೊಂಡು ಒಳ್ಳೆ ಮಾಡಬೇಕು. ಆ ಥರ ಹುರಿಯೋದು ತೋರಿಸ್ತಾ ಇದ್ದೀನಿ. ನೀವು ಹೀಗೆ ಹುರ್ಕೊಳ್ಳಿ, ನಿಧಾನ ಉರಿಯಲ್ಲಿ ಒಳ್ಳೆ ಗೋಲ್ಡನ್ ಬಣ್ಣ ಬರುತ್ತೆ. ಎಷ್ಟು ಗಮ ಮಾಡುತ್ತೆ ಅಂದರೆ ಆವಾಗ ಬೇರೆ ಪದಾರ್ಥಗಳನ್ನ ಹಾಕೋಣ. ನಾನು ಹಾಗಾಗಿ ಹುರಿಯೋದನ್ನ ಪೂರ್ತಿ ತೋರಿಸ್ತಾ ಇದ್ದೀನಿ. ನೀವು ಸ್ಕಿಪ್ ಮಾಡಿದೆ ನೋಡಿ. ನೀವು ಮಾಡಿದ್ರೆ ಖಂಡಿತ ಸೂಪರ್ ಸಖತ್ತಾಗಿರೋ ಸಾಂಬಾರಂತೂ ಆಗುತ್ತೆ ಅಂತ ಹೇಳ್ತೀನಿ. ನಮ್ಮನೆಯಲ್ಲಂತೂ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಚಟ್ನಿ ಮಾಡ್ತಿದ್ರು ಬರೀ ಸಾಂಬಾರೇ ಸಾಕು ಇಡ್ಲಿಗೆ ಅಂತಾರೆ. ಎಲ್ಲ ಡಿಪ್ ಇಡ್ಲಿ ಮಾಡ್ಕೊಂಡು ತಿನ್ಬಿಡ್ತೀವಿ ನಾವು. ಅದರಿಂದ ನೋಡಿ, ಈ ಸಾಂಬಾರು ನೀವು ಪ್ರಯತ್ನ ಪಡಿ ನೋಡಿ. ಈಗ ಕೆಂಪಾಗಿದೆ, ತುಂಬ ಕೆಂಪು ಇಲ್ಲ, ತುಂಬ ಸೀದೋಗಿಲ್ಲ, ಯಾವುದು ಒಂದು ಕಾಳು ಕೂಡ ಸೀದೋಗಿಲ್ಲ. ಇದಕ್ಕೆ ಧನಿಯಾ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಸೇರಿಸೋಣ. ಇದಿಷ್ಟನ್ನು ಚೆನ್ನಾಗಿ ಹುರಿಯೋಣ. ಧನಿಯಾನು ಗಮ್ಮನ್ಬೇಕು, ಧನಿಯಾ ಅಂದರೆ ಕೊತ್ತಂಬರಿ ಬೀಜ ಎಲ್ಲನೂ ಚೆನ್ನಾಗಿ ಗಮ್ಮನಾಗಿ ಹುರಿಬೇಕು. ಏನಾದರೂ ಹಸಿ ಏನಾದರೂ ಮಾಡಿಬಿಟ್ರೆ ಸಾಂಬಾರು ಹದಗೆಟ್ಟೋಗುತ್ತೆ ಗ್ಯಾರಂಟಿ. ಆ ರುಚಿ ಮದುವೆ ಮನೆ ರುಚಿ ಅಂತೂ ಬರಲ್ಲ ನೋಡಿ. ಈಗ ಎಲ್ಲ ಹುರ್ಕೊಳ್ಳೋಣ ನಿಧಾನಕ್ಕೆ ಸಣ್ಣ ಊರಿನಲ್ಲೇ. ಸ್ವಲ್ಪ ಪೇಷನ್ಸ್ ಬೇಕು. ದಪ್ಪ ತಳದ ಬಾಂಡೆ ಇಟ್ಕೊಳ್ಳಿ. ಅಲ್ಯೂಮಿನಿಯಂ ಬಾಂಡೆ ಎಲ್ಲ ಹುರಿದ್ರೆ ಸೀದೋಗುತ್ತೆ, ರುಚಿ ಕೆಟ್ಟೋಗುತ್ತೆ. ಸೊ ದಪ್ಪ ತಳದ ಬಾಂಡೆ ಉಪಯೋಗಿಸಿದ್ದೀನಿ. ನೀವು ದಪ್ಪ ತಳ ಸಿಮ್ಮಲ್ಲಿಟ್ಟರೂ ಯಾವುದೇ ಪದಾರ್ಥ ಸೀಬಾರ್ದು ಅಂಥ ಬಾಂಡ್ಲೆನ ತೊಗೊಳ್ಳಿ ನೋಡಿ. ಚೆನ್ನಾಗಿ ಕರಿಬೇವಿನ ಸೊಪ್ಪು ಹಾಕೋಣ, ಹುರಿಯೋಣ ನೋಡಿ. ಹುರಿತಾ ಇದ್ದೀನಿ, ಎಲ್ಲ ಹುರಿಯೋದು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನೀವು ಅಂದ್ಕೊಂಡೇ ಇರಲ್ಲ ಇಷ್ಟು ಚೆನ್ನಾಗಿ ಬರ್ತಾ ಈ ಸಾಂಬಾರು ಅಂತ ನೋಡಿ. ಎಲ್ಲ ಹುರಿದೆ. ಈಗ ಒಂದು 15-20 ಬ್ಯಾಡಗಿ ಮೆಣಸಿನ್ಕಾಯಿ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೆ. ಬ್ಯಾಡಗಿ ಹಾಗೆ 2 ಗುಂಟೂರು ಮೆಣಸಿನ್ಕಾಯಿ ಸೇರಿಸ್ಕೊಂಡು ಹುರಿಯೋಣ ನೋಡಿ. ಯಾವ ಪದಾರ್ಥನೂ ಸೀದ್ ಹೋಗಿಲ್ಲ, ಎಲ್ಲನೂ ಒಳ್ಳೆ ಬಣ್ಣ, ಒಳ್ಳೆ ಘಮ. ಎಷ್ಟು ಚೆನ್ನಾಗಿ ನಿಧಾನಕ್ಕೆ ಎಷ್ಟು ಹುರಿತೀವೋ ಅಷ್ಟೇ ಚೆನ್ನಾಗಿರುತ್ತೆ ಸಾಂಬಾರು. ಯಾವಾಗಾದ್ರೂ ನೀವು ಸಾಂಬಾರು ಮಾಡಬೇಕು ಅಂತಂದರೆ ಸ್ವಲ್ಪ ಬೇಗನೆ ಶುರು ಮಾಡಿ. ಅರ್ಜೆಂಟಲ್ಲಿ ಮಾಡೋಕ್ಕೋದ್ರೆ ಎಲ್ಲ ಕೆಟ್ಟೋಗುತ್ತೆ ನೋಡಿ. ಹುರ್ಕೊಂಡು ನೋಡಿ, ತುಂಬಾ ಘಮ ಅಂತಿದೆ ಹುರಿತಾ ಇರುವಾಗಲೇ. ಎಷ್ಟು ಸಂತೋಷ ಆಗುತ್ತೆ ಅಂದರೆ ಬೇಗ ಸಾಂಬಾರಾದರೆ ಬೇಗ ಇಡ್ಲಿ ತಿನ್ನೋಣ ಅಂತ ಮನಸ್ಸಂತೂ ಖಂಡಿತ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಸ್ನೇಹಿತರೆ ಅಡುಗೆಗಳೇ ಚೆನ್ನಾಗಿ ನೋಡಿ. ಟಾಟಾ ಸಂಪನ್ನ ಹಾಕೋಣ. ಹಿಂಗಿಲ್ಲದೆ ಯಾವ ಅಡುಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಹೇಳಿ. ಹಿಂಗೆ ಹಾಕಿದ್ದೀನಿ ನೋಡಿ. ಹಿಂಗೆ ಹಾಕ್ಕೊಂಡೆ. ನೀವು ಎಷ್ಟು ಬೇಕೋ ಹಿಂಗೆ ಹಾಕೊಳ್ಳಿ. ಹಾಗೆಯೇ ನೋಡಿ. ಮತ್ತೆ ಇದನ್ನು 1-2 ಸುತ್ತು ಹುರಿಯೋಣ. ಹುರಿತಾ ನಿಜವಾಗ್ಲೂ ಎಷ್ಟು ಗಮಗಮ ಅಂತಿದೆ ಅಂದರೆ ಹಾಗೆ ನೋಡಿ. ಗಸಗಸೆನೂ ಹಾಕೋಣ. ಒಂದು ದೊಡ್ಡ ಸ್ಪೂನ್ ಗಸಗಸೆ ಹಾಕಿದ್ದೀನಿ ನಾನು. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಯಾಕೆಂದರೆ ಬಾಣಲೆ ಆಲ್ರೆಡಿ ಬಿಸಿ ಇದೆ. ಗಸಗಸೆನೂ ಸೀದೋಗಬಾರ್ದು. ನಾವು ಯಾವಾಗ ಉರಿ ಇಟ್ಕೊಂಡು ಹಾಗೆ ಗಸಗಸೆ ಹಾಕಿ ಹುರಿದ್ರೆ ಗಸಗಸೆ ಸೀದೋಗಿ ಟೇಸ್ಟ್ ಚೇಂಜ್ ಆಗೋಗುತ್ತೆ. ಸೊ ಸ್ಟವ್ ಆಫ್ ಮಾಡಿಬಿಟ್ಟು ಗಸಗಸೆ ಹಾಕೋಣ. ಎಲ್ಲ ಹುರಿದ್ಬಿಟ್ಟು ನೋಡಿ
ಸ್ವಲ್ಪ ನಿಮಗೆ ಓಕೆ ಇನ್ನೇನು ಸೀದೋಗಲ್ಲ ಅಂತ ಅನಿಸುತ್ತೋ ಅವಾಗ ಬಿಟ್ಟುಬಿಡಿ ತಣ್ಣಗಾಗಕ್ಕೆ. ನೋಡಿ ಇದಿಷ್ಟು ರೆಡಿ ಮಾಡಿಕೊಂಡು ಈಗ ನೋಡಿ ಒಂದು ಒಳ್ಳೆ ಪುಡಿ ರೆಡಿ ಆಗುತ್ತೆ. ಈ ಸಾಂಬಾರಿಗೆ ಈ ಪುಡಿ ಎಷ್ಟರ ಮಟ್ಟಿಗೆ ಎಷ್ಟು ಚೆನ್ನಾಗಿ ಮಾಡ್ಕೋತೀವೋ ಅವಾಗಲೇ ಚೆನ್ನಾಗಾಗೋದು. ನೋಡಿ ಯಾವ ಚಕ್ಕೆ ಇಲ್ಲ, ಯಾವ ಲವಂಗ ಇಲ್ಲ, ಏನೂ ಇಲ್ಲ, ಅದೆಲ್ಲ ಇಲ್ಲದೆ ಮಾಡೋವಂಥದ್ದು. ನೋಡಿ ಕೊಬ್ಬರಿನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಈ ಹುರಿದಿರೋ ಪದಾರ್ಥನೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಳ್ಳೆ ಸಖತ್ತಾಗಿರೋ ಪೌಡ್ರ್ ಮಾಡ್ಕೊಳ್ಳೋಣ. ಯಾವ ಥರ ಇರಬೇಕು ಅಂದರೆ ತುಂಬ ನುಣ್ಣಗೂ ಇರಬಾರ್ದು, ತುಂಬ ತರಿಗೂ ಇರಬಾರ್ದು. ಸಖತ್ತಾಗಿರೋ ಪೌಡ್ರ್ ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ ಇವತ್ತು ಇಷ್ಟು ಮಾಡಿರೋದು ನಿಮಗೆ 3 ಜನ ಮನೇಲಿದ್ದರೆ 2-3 ಸಲಕ್ಕೆ ಸಾಂಬಾರು ಮಾಡೋಷ್ಟಾಗುತ್ತೆ. ಇವಾಗ ನೋಡಿ ಪುಡಿ ಮಾಡೋದು ತೋರಿಸ್ತಾ ಇದ್ದೀನಿ. ಸೂಪರ್ ಸಖತ್ತಾಗಿ ಪುಡಿ ರೆಡಿ ಆಗ್ತಾಯಿದೆ. ನೋಡಿ ರೆಡಿನೇ ಆಗೋಯ್ತು. ಒಂದು ಬೇಸಿಂಗ್ ಹಾಕ್ತಾಯಿದ್ದೀನಿ, ತೋರಿಸ್ತಾ ಇದ್ದೀನಿ. ನೋಡಿ ಹೀಗಿರಬೇಕು ನೋಡಿ ಪುಡಿ. ಕೈಯಲ್ಲಿ ನೋಡಿದ್ರೆ ತುಂಬ ನುಣ್ಣಕ್ಕೂ ಆಗಿರಬಾರ್ದು, ತುಂಬ ತರಿಯಾಗೂ ಇರಬಾರ್ದು, ಹೀಗಿರಬೇಕು. ನೋಡಿ ಇದನ್ನು ಒಂದು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ. ನಾನಿಲ್ಲಿ ಒಂದು 3/4 ಸೌಟಷ್ಟು ಪುಡಿ ಉಪಯೋಗಿಸಿದ್ದೀನಿ. ಈಗ ನೋಡಿ ಮಿಕ್ಸಿ ಜಾರ್ಗೆ ನಾನು ಹೇಳಿದ್ನಲ್ಲ ಕಾಯಿ ತುರಿ ಸ್ವಲ್ಪ ಹಾಕ್ಕೊಳ್ಳೋಣ. ಕಾಯಿ ತುರಿ ಒಂದು ಚಿಕ್ಕ ಬಟ್ಲಕಾಯಿ ಅಂದರೆ ಚಿಕ್ಕ ಹೋಳು ಕಾಯಿ ತುರಿ ತುರಿದಿಟ್ಕೊಂಡಿದ್ದೆ. ಹಾಗೆ ಒಂದು 3/4 ಸೌಟಷ್ಟು ಈ ಪುಡಿ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕೋಣ, ಚೆನ್ನಾಗಿ ರುಬ್ಬಿ ಪಕ್ಕಕ್ಕೆ ಎತ್ತಿಡ. ಈಗ ನೋಡೋಣ ಬನ್ನಿ ಬೇಳೆ ಏನಾಗಿದೆ ಅಂತ. ಬೇಳೆ ಚೆನ್ನಾಗಿ ಬೆಂದಿದೆ. ನೋಡಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ, ಬಾಣಲೆ ಇಡೋಣ. ಈಗ ಶುರು ಆಗುತ್ತೆ ನೋಡಿ ಸಾಂಬಾರು ಕಾರ್ಯಕ್ರಮ. ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಹಾಕ್ಬಿಟ್ಟು ತುಪ್ಪಕ್ಕಾದ್ಮೇಲೆ ತುಂಬ ಸೀಸಬಾರ್ದು ತುಪ್ಪ, ಹಾಗಾಗಿ ಸಾಸಿವೆ ಸ್ವಲ್ಪ ತುಪ್ಪ ಕಾದಿದ ತಕ್ಷಣ ಹಾಕಿದ್ದೀನಿ. ಜೀರಿಗೆ ಹಾಕಿದ ತಕ್ಷಣ ಸಿಡಿಯೋಕ್ಕೆ ಶುರು ಆಗುತ್ತೆ. ಅದ್ರ ಜೊತೆಯೇ ಸಾಸಿವೆನೂ ಸಿಡಿಯುತ್ತೆ. ಸೊ ಸಾಸಿವೆ ಸಿಡಿಸಿ ಜೀರಿಗೆ ಹಾಕಿದ್ರೆ ನಮ್ಮ ಮೊದಲೇ ಹೇಳಿದ್ನಲ್ಲ, ಸಾಸಿವೆ ಸೀದೋಗುತ್ತೆ, ಜೀರಿಗೆ ಆಗಿರಲ್ಲ. ಸೊ ಹಾಗಾಗಿ ಎರಡನ್ನೂ ಒಟ್ಟಿಗೆ ಹಾಕೊಂಡು ಹುರಿತಾ ಇದ್ದೀನಿ. ಜೀರಿಗೆ ಹಾಕಿದ್ದೀನಿ. ಈಗ ನೋಡಿ ಕರಿಬೇವಿನ ಸೊಪ್ಪು ಹಾಕೋಣ. ಹಾಗೆ 2 ಗುಂಡು ಮೆಣಸಿನ್ಕಾಯಿ ಮುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕೋಣ. ಈಗ ನೋಡಿ ಚೆನ್ನಾಗಿ ಎಲ್ಲನೂ ಬಾಡಿಸೋಣ ತುಪ್ಪದಲ್ಲಿ. ನೋಡಿ ಚೆನ್ನಾಗಿ ಬಾಡಿಸೋದು ತೋರಿಸ್ತಾ ಇದ್ದೀನಿ. ಹುರಿಯೋಣ. ಹುರಿದ್ಬಿಟ್ಟು ಇವಾಗ ಹಾಕೋಣ. ನೋಡಿ ಈರುಳ್ಳಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಪ್ಪ. ಅದನ್ನು ಹುರಿಯೋಣ. ಸ್ವಲ್ಪ ಅರಶಿನೂ ಸೇರಿಸ್ಕೊಂಡು ಹುರಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಹುರಿಯೋಣ. ಅರಶಿನ ಸೇರಿಸದೇ ಇದ್ರೂ ನಡೆಯುತ್ತೆ, ಸೇರಿಸಿದ್ರು ನಡೆಯುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಹುರಿತಾ ಇರೋಣ. ಸ್ವಲ್ಪ ಈರುಳ್ಳಿ ಬೇಯಬೇಕು. ಚೆನ್ನಾಗಿ ಹುರಿಯೋಣ. ಇದನ್ನು ಕಡಿಮೆ ಉರಿನಲ್ಲೇ, ಕಡಿಮೆಗಿನ್ನ ಒಂಚೂರು ಜಾಸ್ತಿ ಮಾಡ್ಬೋದು ಈ ಉರಿನ. ತುಂಬ ಸಿಮ್ಮಲ್ಲಿರೋ ತುಂಬ ಟೈಮ್ ತೊಗೊಳುತ್ತೆ. ನೋಡಿ ಹುರಿತಾನೇ ಇದ್ದೀನಿ. ಹುರಿಯೋಣ. ಇದು ಒಂದು 5-10 ನಿಮಿಷ ಅಂತೂ ಹುರಿಬೇಕಾಗುತ್ತೆ. ಹುರಿದು ನೋಡಿ ಹುರಿತಾ ಇರುವಾಗಲೇ ಘಮ ಅಂತಿದೆ. ಯಾಕೆಂದರೆ ಜೀರಿಗೆ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಒಳ್ಳೆ ತುಪ್ಪ ಎಲ್ಲ ಹಾಕಿರೋದ್ರಿಂದ ಸೂಪರಾಗಿ ಘಮ ಅಂತ ಇದೆ. ಸೊ ಈಗ ಏನು ಮಾಡೋಣ, ಚೆನ್ನಾಗಿ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊ ಹಾಕೋಣ. ನೋಡಿ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಟೊಮೆಟೊನಲ್ಲಿ ಒದ್ದೆ ಇರುತ್ತಲ್ಲ, ಟೊಮೆಟೊ ರಸ ಇರುತ್ತಲ್ಲ, ಅದರಲ್ಲೇ ಈರುಳ್ಳಿ ಬಿಟ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಉಂಡೆ ಪೂರ್ತಿ ಈರುಳ್ಳಿ ಏನಿದೆ ಅದು ಒಂದು ಸ್ವಲ್ಪ ಒಂದೊಂದೇ ಲೇಯರ್ ಬಿಡೋಕ್ಕೆ ಶುರು ಆಗುತ್ತೆ. ನೋಡಿ ಬಿಡ್ತಾ ಇದೆ ಲೇಯರು. ಚೆನ್ನಾಗಿ ಇದನ್ನು ಒಂದು 10 ನಿಮಿಷ ಟೊಮೆಟೊ ಈರುಳ್ಳಿ ಎರಡನ್ನೂ ಹುರ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದೇ ಚೆನ್ನಾಗಿ ಕಾಣಿಸ್ತಾ ಇದೆ. ಸಾಂಬಾರು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ಎಂಟವರೆಗೂ ನೋಡಿದ್ರೆ ಗೊತ್ತಾಗ್ತದೆ ನೋಡಿ. ಈಗ ಅರಿಶಿನ ಹಾಕ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಅರಿಶಿನ ಹಾಕೊಳ್ಳೋದ್ರೆ ಹಾಕೋಬೋದು, ಇಲ್ಲ ಅಂತಂದ್ರೂ ಪರವಾಗಿಲ್ಲ ಅಂತ. ನಾನು ಇದು ಮಾಡ್ತಾ ಇರುವಾಗ ಒಳ್ಳೆ ಹಸು ಹಬ್ಬ ಅಂತ ಕೂಗ್ತಾ ಇದೆ. ಸೂಪರು. ಬನ್ನಿ ಚೆನ್ನಾಗಿ ಹುರಿಯೋಣ. ಟೊಮೆಟೊ ನೀರು ಬಿಟ್ಕೊಳ್ಳೋಕೆ ಶುರು ಆಯಿತು. ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ನೋಡಿ ಅಂಬಾತಾ ಇದೆ ಹಸು. ಈಗ ನೋಡಿ ನುಗ್ಗೆಕಾಯಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದು ಒಂದು 15 ಪೀಸ್ ಅಷ್ಟಿತ್ತು, ಅದನ್ನೇ ಹಾಕ್ತಾಯಿದ್ದೀನಿ. ಹಾಕಿ ಅದನ್ನೂ ಸೇರಿಸಿ ಒಂದು ಸುತ್ತು ಹುರಿಯೋಣ. ಹುರಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನುಗ್ಗೆಕಾಯಿ ಬೇಯಕ್ಕೆ ಬಿಡೋಣ. ನೋಡಿ ಬೇಯಲಿ ನುಗ್ಗೆಕಾಯಿ. ಒಂದು 10 ನಿಮಿಷ ತಟ್ಟೆ ಮುಚ್ಚಿ ಬೇಯಿಸೋಣ. ಆವಾಗ ನುಗ್ಗೆಕಾಯಿ ಹದವಾಗಿ ಬೇಯುತ್ತೆ. ತಟ್ಟೆ ಮುಚ್ಚಿ ಬೇಯಿಸೋಣ. ನೋಡಿ ಈಗ ಇದಕ್ಕೆ ಹುಣಸೆ ರಸ, ಬೆಲ್ಲ ಎಲ್ಲ ಒಂದೊಂದಾಗಿ ಸೇರಿಸ್ಕೊಳ್ಳೋಣ. ಹುಣಸೆ ರಸ ಹಾಕ್ತಾಯಿದ್ದೀನಿ, ಬೆಲ್ಲನೂ ಹಾಕೋಣ. ನೋಡಿ ಬೆಲ್ಲ ಹಾಕೋದು ತೋರಿಸ್ತಾ ಇದ್ದೀನಿ. ಬೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ನೂ ಬೇಕಾದ್ರೆ 2 ನಿಮಿಷ ತಟ್ಟೆ ಮುಚ್ಚೋಣ, ಬೇಯಿಸೋಣ. ಎಲ್ಲ ಪದಾರ್ಥ ಚೆನ್ನಾಗಿ ಬೇಯಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ?
ಈ ಸಾಂಬಾರು ಮಾಡಬೇಕು ನೋಡಿ. ಈಗ ಉಪ್ಪು ಹಾಕ್ಕೊಳ್ಳೋಣ. ಒಂದು ದೊಡ್ಡ ಸ್ಪೂನಷ್ಟು ಕಲ್ಲು ಉಪ್ಪು ಹಾಕ್ತಾಯಿದ್ದೀನಿ. ಯಾವಾಗಲೂ ಸಾಂಬಾರಿಗೆ ಪುಡಿ ಉಪ್ಪಿನ ಕಲ್ಲುಪ್ಪು ಹಾಕಿ ಒಂದು ತಟ್ಟೆ ಮುಚ್ಚಿ ಚೆನ್ನಾಗಿ ಬೇಯಕ್ಕೆ ಬಿಡೋಣ. ಒಂದು 5-10 ನಿಮಿಷ ಬೇಯಲಿ. ಇದೆಲ್ಲ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಮಾಡಿದ್ರೆ ಈಸಿ ಆಗುತ್ತೆ ನೋಡಿ. ಎಲ್ಲ ಹೊಂದ್ಕೊಂಡು ಅಬ್ಬಬ್ಬಾ ಘಮ ಘಮ ಅಂತ ಇದೆ ನಿಜವಾಗ್ಲೂ ನೋಡಿ. ನುಗ್ಗೆಕಾಯಿ ಬೆಂದೇ ಹೋಯ್ತು, ಇನ್ನೂ ಕುದಿವಾಗಿ ಒಂಚೂರು ಬೇಯುತ್ತೆ. ಯಾವುದೇ ಸಾಂಬಾರಾದರೂ ತುಂಬ ಕುದಿಸ್ಬಾರ್ದು. ಸಾಂಬಾರು ಹುರಿದಿರೋ ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ 5 ನಿಮಿಷ ಕುದಿಸಿದ್ರೆ ಸಾಕು ನೋಡಿ. ಎಲ್ಲ ಹುರಿದಾಯ್ತು. ಹುರಿದಾದ್ಮೇಲೆ ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ ಬೆಂದಿರೋ ಬೇಳೆ ಇಲ್ಲ ಮೊದಲು ರುಬ್ಬಿರೋ ಮಸಾಲೆ. ನಿಮಗೆ ಹೇಗೆ ಬರುತ್ತೋ, ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ. ನಾನು ಫಸ್ಟು ಇವತ್ತು ಮಸಾಲೆ ಫಸ್ಟ್ ಸೇರಿಸಿ ಆಮೇಲೆ ಬೇಳೆ ಸೇರಿಸ್ತಾ ಇದ್ದೀನಿ. ನೀವು ಇಲ್ದರೆ ಇಲ್ಲ ಫಸ್ಟು ಬೇಳೆ ಸೇರಿಸಿ ಆಮೇಲೆ ಮಸಾಲೆನೂ ಸೇರಿಸ್ಬೋದು ನೋಡಿ. ಎಲ್ಲ ಬೆಂದು ಒಂಥರ ಈರುಳ್ಳಿ ಒಂದೊಂದೇ ಲೇಯರ್ ಬಿಟ್ಕೊಳ್ಳೋಕ್ಕೆ ಶುರು ಆಗುತ್ತೆ. ತುಂಬಾ ಚೆನ್ನಾಗಾಗುತ್ತೆ ಸ್ನೇಹಿತರೆ. ಮಾಡಿ ನೋಡಿ, ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಾಮೆಂಟ್ ತಿಳಿಸಿ ನೋಡಿ, ಮುಂದುವರ್ಸೋಣ. ಹಾಗೆ ಈಗ ರುಬ್ಬಿಟ್ಕೊಂಡಿರೋ ನೋಡಿ ಮಸಾಲೆ ಪೂರ್ತಿ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಮಿಕ್ಸಿ ಜಾರ್ಗೂ ಸ್ವಲ್ಪ ನೀರು ಹಾಕಿ, ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಬೇಳೆನಲ್ಲೂ ನೀರಿದೆ ಹಾಗಾಗಿ ನೋಡಿ ಹಾಕ್ಕೊಳ್ಳಿ. ಸೊ ಬೇಳೆನೂ ಬಗ್ಗಿಸ್ತಾ ಇದ್ದೀನಿ, ಮಿಕ್ಸಿನೂ ತೊಳೆದು ಬಗ್ಸಿದ್ದೀನಿ ನೋಡಿ. ಎಲ್ಲ ಸಖತ್ತಾಗಿರೋ ಎಲ್ಲನೂ ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡೋಣ ಚೆನ್ನಾಗಿ ನೋಡಿ. ಅದರಲ್ಲಿ ಬೇಳೆ ಮೆತ್ಕೊಂಡಿತ್ತು, ಅದನ್ನು ಸ್ವಲ್ಪ ಹಾಕ್ಬಿಟ್ಟೆ. ಯಾಕೆ ಯಾವುದು ವೇಸ್ಟ್ ಮಾಡಬಾರ್ದಲ್ವಾ. ಪದಾರ್ಥ ಎಲ್ಲನೂ ಬಳದು ಹಾಕಿ ಕುದಿಯಕ್ಕಿಟ್ಟಿದ್ದೀನಿ ನೋಡಿ. ಎಲ್ಲ ಚೆನ್ನಾಗಿ ನೋಡಿ ಇಷ್ಟು ಗಟ್ಟಿ ಇದೆ. ಇನ್ನೊಂಚೂರು ನೀರು ಹಾಕ್ಬೋದು ಅನ್ನಿಸ್ತು. ಮಿಕ್ಸಿ ಜಾರಿಗೆ ತೊಳೆದು ಮತ್ತೆ ನೀರು ಹಾಕಿದೆ ನಾನು ಸ್ವಲ್ಪ. ನನಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು. ಸಾಮಾನ್ಯ ಮದುವೆ ಮನೆಯಲ್ಲಿ ಸ್ವಲ್ಪ ಗಟ್ಟಿಗೆ ಇರುತ್ತೆ. ನೀರಾಗಿ ಮಾಡಿಬಿಟ್ರೆ ಚೆನ್ನಾಗಿರಲ್ಲ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಮಸಾಲೆ ಮೆತ್ಕೊಂಡಿತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಹಾಕೊಂಡ್ಬಿಟ್ಟೆ ನೋಡಿ. ಎಲ್ಲ ಈಗ ಒಂದು ಕುದಿಸಿದ್ರಾಯ್ತು. ಒಗ್ಗರಣೆ ಎಲ್ಲ ಹೋಗಿದೆ. ಸಾಂಬಾರು ರೆಡಿ. ನಾನು ನೋಡ್ತಾ ಇದ್ದೀನಿ ಯಾರಿಗೆ ಅದು ಸೂಪರ್ ಆಗಿರೋ ಸಾಂಬಾರು ನೋಡಿ. ರುಚಿ ನೋಡಿ, ಒಂಚೂರು ಉಪ್ಪು ಸಾಲ್ದ ನೋಡ್ಕೊಳ್ಳಿ, ಬೇಕು ಅಂದರೆ ಸೇರಿಸ್ಕೊಳ್ಳಿ. ಎಲ್ಲ ಹದವಾಗಿ ಹಾಕಿದ್ದೀನಿ. ಏನು ಎಕ್ಸ್ಟ್ರಾ ಏನು ಬೇಡ ಅನ್ನಿಸ್ತು. ತುಂಬ ಘಮ ಘಮ ಅಂತಿರೋ ಸಾಂಬಾರು ರೆಡಿ ಆಯಿತು. ಇಡ್ಲಿನೂ ರೆಡಿ ಆಯಿತು. ಸಾಂಬಾರು ರೆಡಿ ಆದಮೇಲೆ ಹಾಗೆ ಬಿಡೋಕ್ಕೆ ಸಾಧ್ಯನೇ. ನಮ್ಮ ಮಹಾರಾಜ ನೋಡಿ ಇನ್ನೂ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡೆ. ತುಂಬ ಗಟ್ಟಿ ಆಯಿತು ಅಂತ ಅನ್ನಿಸ್ತು ನೋಡಿ. ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನ ಮಾಡ್ಕೊಳ್ಳಿ. ಸಾಂಬಾರೇನೋ ಆಗೋಯ್ತು. ಅಡುಗೆಗಳ ರಾಜನ್ನೇ ಹಾಕದಿದ್ರೆ ಹೇಗೆ ಹೇಳಿ ನೋಡಿ. ಅಡುಗೆಗಳ ರಾಜ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿಲ್ಲದಿದ್ರೆ ಯಾವ ಸಾಂಬಾರಾಗಲಿ ಎಲ್ಲಿಂದ ರುಚಿ ಬರುತ್ತೆ ನೋಡಿ. ಕೊತ್ತಂಬರಿ ಸೊಪ್ಪು ಹಾಕೋಣ ನೋಡಿ. ಸೂಪರ್ ಆಗಿರೋ ಸಾಂಬಾರು ಕುದೀತಾ ಇದೆ. ತುಂಬ ಹೊತ್ತೇನು ಕುದಿಸೋದು ಬೇಡ. ಮಸಾಲೆ ಪದಾರ್ಥ ಎಲ್ಲ ಆಲ್ರೆಡಿ ಹುರಿದು ಮಾಡಿರೋದ್ರಿಂದ ತುಂಬ ಕುದಿಸೋವಂಥ ಅಗತ್ಯ ಬರೋದೇ ಇಲ್ಲ ನೋಡಿ. ಸಾಂಬಾರು ಕುದೀತಾ ಇದೆ, ಘಮ 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 ಅಂತ ಇದೆ. ಎಲ್ಲರೂ ಕೇಳ್ತಾರೆ ಗ್ಯಾರಂಟಿ ಅಕ್ಕಪಕ್ಕ ಏನು ಮಾಡ್ತಿದ್ರೆ ಅಂತ. ಆ ಮಟ್ಟಿಗಿರುತ್ತೆ ಸಾಂಬಾರು. ಈ ಸಾಂಬಾರು ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಮ್ಮೆ ಪ್ರಯತ್ನ ಪಡಿ, ಮಾಡಿಬಿಟ್ಟು ಇಷ್ಟ ಆಯಿತಾ ಅಂತ ಹೇಳಿ. ನಮ್ಮ ಕರ್ನಾಟಕದ ಮದುವೆ ಮನೆಗಳಲ್ಲಿ ತಯಾರಾಗುವಂತಹ ಸೂಪರ್ ಆಗಿರುವಂಥ ನಾಲಿಗೆಗೆ ರುಚಿ ಕೊಡುವಂಥ ಇಡ್ಲಿ ನಾನು ಸಖತ್ತಾಗಿ ತಿಂದೆ ರೀ. ಇಡ್ಲಿ ಜೊತೆ ತುಂಬ ಚೆನ್ನಾಗಿತ್ತು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇಡ್ಲಿ ಹಿಟ್ಟು ರೆಡಿ ಮಾಡಿಟ್ಕೊಂಡಿದ್ದನ್ನ ತೋರಿಸ್ತಾ ಇದ್ದೀನಿ. ಇಡ್ಲಿ ಹಿಟ್ಟು ಸಖತ್ತಾಗಿ ರೆಡಿಯಾಗಿತ್ತು ನೋಡಿ. ಇಡ್ಲಿ ಹಿಟ್ಟು ತೋರಿಸ್ತಾ ಇದ್ದೀನಿ. ಇಡ್ಲಿ ಮಾಡೋದು ತೋರಿಸಿಲ್ಲ. ತಟ್ಟೆಲಿ ಇಡ್ಲಿ ಮಾಡಿ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ. ಈ ಥರ ಒಂದು ಸೂಪರ್ ಆಗಿರೋ ಇಡ್ಲಿ ಹಿಟ್ಟು ಮಾಡ್ಕೊಂಡಿದ್ದೆ. ಹಾಗೆ ನೋಡಿ ಇಡ್ಲಿನೂ ರೆಡಿ ಆಯಿತು. ಅದ್ರ ಮೇಲೆ ತುಪ್ಪನೂ ಹಾಕಿ ಸಾಂಬಾರು ಹಾಕಿ ತಿಂದೇ ಬಿಟ್ಟೆ ನಾನು. ನೀವು ಹೀಗೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ನೋಡಿ ಒಮ್ಮೆ ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಯಾರೆಲ್ಲ ನನ್ನ ಈ ವಿಡಿಯೋ ವಾಚ್ ಮಾಡಿದ್ರೆ ನೋಡಿ ನೋಡಿ ನೋಡಿ. ಇಡ್ಲಿ ಚೆನ್ನ ಜೊತೆಗೆ ಸಾಂಬಾರು ಚೆನ್ನ, ಸಣ್ಣ ಈರುಳ್ಳಿನೂ ಸೂಪರು, ನುಗ್ಗೆಕಾಯಿಯು ಸೂಪರು. ಥ್ಯಾಂಕ್ ಯು. ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.